ಬರ್ತಾಯಿದ್ರು. ಹಾಗಾಗಿ ಅಲ್ಲಿಂದ ನಮ್ಮ ಒಡನಾಟ ಪ್ರಾರಂಭ ಆಗಿದ್ದು ಇಲ್ಲಿ ತನಕ ನಡ್ಕೊಂಡು ಬಂದೆ. ಅವರು ಬಹುಶಃ ನನ್ನನ್ನು ಆಶಾ ಅಂತ ಕರೆದಿದ್ದಿಲ್ಲ, ಆಶಾವಂತನೇ ಕರೆದದ್ದು ಜಾಸ್ತಿ. ನಾನು ಅವರಿಂದ ಕಲಿತದ್ದು ಬಹಳಷ್ಟಿದೆ. ನನ್ನ ಮಗ ಕೂಡ ಅವರಿಂದ ಪಾಠ ಕಲ್ತಿದ್ದಾನೆ. ಅವರು ಯಾವುದಾದ್ರು ನಮ್ಮ ಕಾಲೇಜು ಕಲೀಗ್ಸ್ ಮದುವೆ ಇದ್ದರೆ ಅಥವಾ ಅವ್ರ ಮಕ್ಕಳ ಮದುವೆ ಇದ್ದರೆ ಕರೀತಾರೆ, ನಾವು ಹೋಗ್ತಾ ಇದ್ವಿ. ಹಾಗೆ ನಮ್ಮನ್ನ ಒಂದು ದಿವಸ ಯಾವುದೋ ಮದುವೆಗೆ ನನ್ನ ಮಗನೂ ಬಂದಿದ್ದ, ಜೊತೆಗೆ ಹೋಗಿದ್ವಿ. ಹೋದ ಸಂದರ್ಭದಲ್ಲಿ ನಾನು ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊಂಡು ನಾನು ಊಟ ಮಾಡ್ತಾಯಿದ್ದೆ. ನನ್ನ ಮಗನಿಗೆ ಬೇಡ ಅಂತ ಹೇಳೋಕ್ಕೆ ಗೊತ್ತಿಲ್ಲ, ಹಾಕ್ಸ್ಕೊಂಡಿದ್ದ, ಚಿಕ್ಕವನಿದ್ದ, ಅವನ್ನೆಲ್ಲವನ್ನ ಬಿಡ್ತಾ ಇದ್ದ. ಆಗ ಇವರಂದರು, ನೋಡಪ್ಪ ನಿಂಗೆ ಎಷ್ಟು ಬೇಕು ಅಷ್ಟನ್ನೇ ಹಾಕ್ಸ್ಕೊ, ಜಾಸ್ತಿ ಹಾಕ್ಸ್ಕೋಬೇಡ, ವೇಸ್ಟ್ ಮಾಡಬಾರ್ದು ಅಂತ. ಆ ಪಾಠ ನನ್ನ ಮಗ ಕಲ್ತ್ಕೊಂಡಿದ್ದಾನೆ ಅವರಿಂದ. ನಾನು ಅವಾಗ ಅಂದ್ಕೊಂಡೆ, ಒಂದು ಬಡ ಕುಟುಂಬದಿಂದ ಬಂದು ರೈತನ ಮಗನಾಗಿದ್ದ ಕಾರಣಕ್ಕಾಗಿ ಅನ್ನದ ಮಹತ್ವ ಅಂತ ಹೇಳೋದು ಅವರಿಗೆ ಗೊತ್ತಿತ್ತು. ನಾನು ಕಲಿಯೋದ್ರ ಜೊತೆಗೆ ನನ್ನ ಮಗನಿಗೂ ಆ ಪಾಠ ಕಲಿಸಿದಾಗೆ ಆಯಿತು. ಇನ್ನೊಂದು, ಅವರು DR ಆಗಿ ವಿಶ್ವವಿದ್ಯಾನಿಲಯದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇತ್ತು. ಆ ಸಂದರ್ಭದಲ್ಲಿ ನಾನು ಆರ್ಸಿ ಮಾಡಿಕೊಳ್ಳಲಿಲ್ಲ. ನಮಗೆ ಆಗ ಸಾನ ಗಾಯತ್ರಿ ಮೇಡಮ್ ಅವರು ಪ್ರಿನ್ಸಿಪಾಲ್ ಆಗಿದ್ದರು. ಅವರು ಕಳಿಸ್ತಾ ಇದ್ದದ್ದು ಬಹಳ ಕಷ್ಟ, ಕಳಿಸ್ತಾ ಇರಲಿಲ್ಲ, ಪಾಠ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಟೀಚರ್ಸ್ನ ಕಳಿಸ್ತಾ ಇರಲಿಲ್ಲ. ನಮಗೆ ಕೊನೆಯ ಗಳಿಗೆಯಲ್ಲಿ ಒಂದು ಅವಕಾಶ ಸಿಕ್ಕಿತ್ತು. ನಾವು ರಿಜಿಸ್ಟರ್ ಕೈಯಿಂದ ಪರ್ಮಿಷನ್ ತೊಗೊಂಡು ಬರಬೇಕಿತ್ತು. ಇನ್ನೇನು ನಾಳೆ ಹೋಗಬೇಕು, ಇವತ್ತು ಅವ್ರ ಕೈಯಿಂದ ಪರ್ಮಿಷನ್ ಬೇಕು. ನಮ್ಮ ಫೈಲ್ ಹೋಗಿ ಬರೋದಕ್ಕೆ ಹೆಚ್ಚು ಕಡಿಮೆ 2-3 ದಿವಸ ಬೇಕಾಗುತ್ತೆ. ಆಗ ವಿಶ್ವನಾಥ್ ಸರ್ DR ಆಗಿತ್ತು. ನಾವು ಕೇಳಿದ ತಕ್ಷಣ ನಮ್ಮ ಫೈಲನ್ನು ರೆಡಿ ಮಾಡಿ ಪ್ಯೂನ್ ಕೈಲಿ ಕೊಡಲಿಲ್ಲ, ಅವರೇ ಸ್ವತಃ ಹೋಗಿ ಸೈನ್ ಹಾಕ್ಸ್ಕೊಂಡು ಬಂದು ಕೊಟ್ಟರು. ಮಾರನೆಗೆ ನಾವು RCಗೆ ಹೋಗುವಾಗ ನಾನು ಈ ಸಂದರ್ಭವನ್ನು ಅವ್ರನ್ನ ನೆನೆಸ್ಕೊಳ್ತೀನಿ. ಹಾಗೆ ನನಗೆ ಪಾಠ ಆದ ಸಂದರ್ಭದಲ್ಲೂ ಕೂಡ ಅವರು ನನಗೆ ಅದನ್ನು ಅಲರ್ಟ್ ಮಾಡಿಕೊಟ್ಟಂತೂ ಕೂಡ ನಾನು ನೆನಪಿಸ್ಕೊಳ್ತೀನಿ. ಹೀಗೆ ಅನೇಕ ಸಂದರ್ಭದಲ್ಲಿ ಅವರಿಂದ ನಾನು ಸಹಾಯ ಪಡ್ಕೊಂಡಿದ್ದೀನಿ. ಅದು ಅಲ್ಲದೇ ಅವರು ರೈತ ಕುಟುಂಬದಿಂದ ಬಂದ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ, ಅವರ ಮನೆಯ ಅಕ್ಕಪಕ್ಕ ಅನೇಕ ಹಣ್ಣುಗಳ ಮರಗಳನ್ನು ಹಾಕೊಂಡಿದ್ದಾರೆ. ಹಲಸಿನ ಹಣ್ಣು ಇರ್ಬೋದು, ಮಾವಿನ ಹಣ್ಣು ಇರ್ಬೋದು, ಏನೇ ಇರಲಿ, ಅದು ಯಾರಿಗೂ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನನಗಂತೂ ಅದು ವರ್ಷದ ಮಾಮೂಲು ಕೊಡೋ ಹಾಗೆ ತಂದು ನನಗಂತೂ ಕೊಡ್ತಾರೆ. ನಾನು ನೆನೆಸ್ಕೊಳ್ಳೇಬೇಕು. ಅವರು ಊರು ಹೋಗಿ ಬಂದರೂ ಕೂಡ ಹಣ್ಣನ್ನು ತಂದು ಕೊಡೋದು ಮರೆಯೋದಿಲ್ಲ. ಅಥವಾ ಅವರಿಗೆ ಬೇರೆ ಯಾರಾದರೂ ಕೊಟ್ಟರು ಕೂಡ ನನ್ನ ನೆನೆಸ್ಕೊಂಡು ಬಂದು ಕೊಡ್ತಾರೆ. ಎಲ್ರಿಗೂ ಕೊಡ್ತಾರೆ, ಅದು ನನಗಂತೂ ಕೊಟ್ಟು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಹೀಗೆ ಅವರು ಇನ್ನೊಂದು ನಿಷ್ಠುರವಾದಿ ಅಂತಾಗಲೇ ಯಾರೋ ಮಾತನಾಡ್ತಾ ಹೇಳಿದ್ರು, ನಿಜ ಅದು. ವ್ಯಾಲ್ಯೂಷನ್ ಸಂದರ್ಭದಲ್ಲಿ ಒಬ್ಬರು ಹಿರಿಯ ಪ್ರಾಧ್ಯಾಪಕರು ಏನೋ ಒಂದು ಪದ ಬಳಸಿದ್ದು ಅಂತ ಹೇಳಿ ಅವರು ಧರಣಿ ಕೂತು ಆ ಮಾತನ್ನು ಹಿಂದೆ ತಗೊಳ್ಳೋಂಗೆ ಮಾಡಿದ್ರು ಅಂತ. ಸುಮಾರು ಇವಾಗ ಒಂದು 20-25 ವರ್ಷದ ಹಿಂದೆ ನಡೆದ ಘಟನೆ. ಆಗೆಲ್ಲ ತುಂಬ ಚಟುವಟಿಕೆಯಿಂದ ಇದ್ದರು. ನನ್ನಲ್ಲಿ ಕಾಡುವ ಪ್ರಶ್ನೆ ಏನಂದರೆ, ಅವರು ಡೆಲ್ಲಿ ಜೈಲಿಗೆ ಹೋಗಿ ಬಂದ ನಂತರ ತುಂಬ ಮೌನ ವಹಿಸಿದರು. ಆ ಮೌನದ ಹಿಂದೆ ಏನು ನೋವಿದೆಯೋ ಗೊತ್ತಿಲ್ಲ ಸರ್. ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಪ್ರಯತ್ನ ಪಡಲಿಲ್ವೋ ಅಥವಾ ನಿಮ್ಮನ್ನ ಕೇಳಿಲ್ವೋ ಗೊತ್ತಿಲ್ಲ. ನಿಮ್ಮದೇ ಆದ ಕೆಲವು ಸಮಸ್ಯೆಗಳಿದೆಯೋ ಗೊತ್ತಿಲ್ಲ. ದಯವಿಟ್ಟು ನೀವು ಮೊದಲು ಹೇಗೆ ಲವಲವಿಕೆಯಿಂದ ಇದ್ದೋ ಹಾಗೆ ಲವಲವಿಕೆಯಿಂದ ಇರಿ. ನೀವು ನಿಮ್ಮ ಮನೆತನಕ್ಕೆ ಮಾಡಿದ ಸಹಾಯ ನನಗೆ ಗೊತ್ತಿದೆ. ನಾವು ಅಂದ್ಕೊಳ್ತೀವಿ ಇಬ್ಬರೂ ಕೂಡ ಪ್ರೊಫೆಸರ್, ಬೇಕಾದಷ್ಟು ಸಂಬಳ ಬರುತ್ತೆ, ಕೈ ತುಂಬ ಇದೆ ಅಂತ. ಆದರೆ ನೀವು ಅದರಲ್ಲಿ ಎಷ್ಟು ಪಾಲನ್ನು ನಿಮ್ಮ ಕುಟುಂಬಕ್ಕಾಗಿ ಅದನ್ನು ಖರ್ಚು ಮಾಡಿದ್ದೀರಾ ಅಂತ ಹೇಳೋದು ಗೊತ್ತಿದೆ. ಅಥವಾ ನಿಮ್ಮ ಬೇರೆ ಇನ್ನೇನೋ ಗೊತ್ತಿಲ್ಲ. ನೀವು ಮೌನ ಆಗಿದ್ದು ನನಗೆ ಪ್ರಶ್ನೆಯಾಗೇ ಉಳಿದಿದೆ. ನಿಮ್ಮ ಲವಲವಿಕೆ ಮರುಕಳಿಸಲಿ, ನಿಮ್ಮ ಜೀವನ ಸುಖಮಯವಾಗಿರಲಿ, ಆನಂದದಾಯಕವಾಗಿರಲಿ. ಇವತ್ತು ನೀವು ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿ ಪ್ರೀತಿಯಿಂದ ಮಾತನಾಡಿದ್ದೀರಾ.